ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ನಮಸ್ಕಾರ ಅಭಿಮಾನಿಗಳೇ, ಸ್ವಾಗತ ನಿಮ್ಮ ಪ್ರಿಯ ಚಾನಲ್ಗೆ. ಇಂದು ನಮ್ಮ ಕೋಟಿಗೊಬ್ಬ ಯಶಸ್ವಿ ಸರಣಿಯ ಪಾರ್ಟ್ 5ರಲ್ಲಿ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದು ಏನು ಅಂದ್ರೆ, ಕೋಟಿಗೊಬ್ಬ ಬಗ್ಗೆ ಟ್ರೋಲ್ ಮಾಡ್ತಿರೋರಿಗೆ ಉತ್ತರ. ಮೊದಲು ಒಂದು ಮಾತು, ಯಾರನ್ನು ದ್ವೇಷಿಸಲು ಈ ವಿಡಿಯೋ ಅಲ್ಲ, ಯಾರನ್ನು ಅವಮಾನಿಸಲು ಕೂಡ ಅಲ್ಲ. ಆದರೆ ಸತ್ಯಕ್ಕೆ ಉತ್ತರ ಕೊಡೋ ಸಮಯ ಬಂದಾಗ ಮೌನವಾಗಿರೋದು ಸರಿಯಲ್ಲ. ಅದಕ್ಕಾಗಿಯೇ ಈ ವಿಡಿಯೋ. ಕೋಟಿಗೊಬ್ಬ ಅನ್ನೋ ಹೆಸರು ಕನ್ನಡಿಗರ ಮನಸ್ಸಿನಲ್ಲಿ ಸಾಮಾನ್ಯ ಹೆಸರು ಅಲ್ಲ. ಅದು ಒಂದು ಎಮೋಷನ್, ಅದು ಒಂದು ಪವರ್, ಅದು ಒಂದು ಸ್ಟೈಲ್. ವಿಷ್ಣುದಾದ ಪರದೆಯ ಮೇಲೆ ಬಂದಾಗ ಜನರ ಹೃದಯದಲ್ಲಿ ಹೇಳೋ ಕಂಪನ ಮಾತಿನಲ್ಲಿ ಹೇಳೋದು ಕಷ್ಟ. ಆ ಸ್ಟೈಲ್, ಆ ಡೈಲಾಗ್ ಡೆಲಿವರಿ, ಆ ಸ್ಕ್ರೀನ್ ಪ್ರೆಸೆನ್ಸ್, ಅದೇ ಕೋಟಿಗೊಬ್ಬ ಬ್ರ್ಯಾಂಡ್. ಆದ್ರೆ ಇವತ್ತು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಟ್ರೋಲ್ ಮಾಡ್ತಿದ್ದಾರೆ. ಇದು ಓವರ್ ಹೈಪ್, ಇದು ಹಳೆಯ ಕತೆ, ಇದನ್ನು ಯಾರು ನೋಡ್ತಾರೆ ಅಂತ ಹೇಳ್ತಿದ್ದಾರೆ. ಅವರಿಗೆ ಒಂದೇ ಪ್ರಶ್ನೆ, ನೋಡುವವರು ಇಲ್ಲ ಅಂದರೆ ನೀವು ಟ್ರೋಲ್ ಯಾಕೆ ಮಾಡ್ತೀರಾ? ನಿಮ್ಮ ಸಮಯ ಯಾಕೆ ವ್ಯರ್ಥ ಮಾಡ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ಟ್ರೋಲ್ ಆಗೋದೇ ಒಂದು ಪಾಪ್ಯುಲಾರಿಟಿಯ ಚಿಹ್ನೆ. ಯಾರನ್ನು ಯಾರೂ ಗಮನಿಸಲ್ಲ ಅಂದ್ರೆ ಟ್ರೋಲ್ ಕೂಡ ಆಗಲ್ಲ. ಜನರ ಹೃದಯದಲ್ಲಿ ಇರುವ ಹೆಸರನ್ನೇ ಹೆಚ್ಚು ಮಾತನಾಡ್ತಾರೆ. ಅದಕ್ಕೆ ಕೋಟಿಗೊಬ್ಬ ಬಗ್ಗೆ ಮಾತು ನಡೆಯುತ್ತಿದೆ. ಕೋಟಿಗೊಬ್ಬ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಒಂದು ಪೀಳಿಗೆಯ ನೆನಪು. ಹಲವರು ಬಾಲ್ಯದಲ್ಲಿ ನೋಡಿದ ಸಿನಿಮಾ, ಹಲವರು ಫ್ಯಾಮಿಲಿಯ ಜೊತೆ ನೋಡಿದ ಸಿನಿಮಾ, ಹಲವರಿಗೆ ವಿಷ್ಣುದಾದ ಅಂದರೆ ದೇವರಂತ ಪ್ರೀತಿ. ಆ ಭಾವನೆ ಯಾರೂ ಟ್ರೋಲ್ ಮಾಡಿ ಕಡಿಮೆ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ಟ್ರೋಲ್ ಮಾಡೋದು ತುಂಬಾ ಸುಲಭ. ಫೋನ್ ಹಿಡಿದು 2 ಸಾಲು ಬರೆಯೋದು ಸಾಕು. ಆದರೆ ಜನಮನದಲ್ಲಿ ವರ್ಷಗಳ ಕಾಲ ಉಳಿಯೋದು ತುಂಬಾ ಕಷ್ಟ. ಅದಕ್ಕೆ ಟ್ಯಾಲೆಂಟ್ ಬೇಕು, ವ್ಯಕ್ತಿತ್ವ ಬೇಕು, ಜನರ ಪ್ರೀತಿ ಬೇಕು. ಅದು ಲೆಜೆಂಡ್ಗಳಿಗೆ ಮಾತ್ರ ಸಿಗುತ್ತದೆ. ವಿಷ್ಣುವರ್ಧನ್ ಸರ್ ಯಾಕೆ ಇಷ್ಟು ವರ್ಷಗಳ ನಂತರವೂ ನೆನಪಾಗ್ತಾರೆ ಗೊತ್ತಾ? ಅವರು ಕೇವಲ ನಟ ಅಲ್ಲ, ಶಿಸ್ತು, ಸರಳತೆ, ಗೌರವ, ಅಭಿಮಾನಿಗಳ ಮೇಲಿನ ಪ್ರೀತಿ ಇವೆಲ್ಲದರ ಸಂಕೇತ. ಅದಕ್ಕೆ ಅವರ ಹೆಸರೇ ಇವತ್ತು ಕೂಡ ಜನ ಎದ್ದು ನಿಂತು ಮಾತನಾಡ್ತಾರೆ. ಕೋಟಿಗೊಬ್ಬ ಬಗ್ಗೆ ಟ್ರೋಲ್ ಮಾಡ್ತಿರೋರಿಗೆ ನಾನು ಹೇಳೋದು ಒಂದೇ ಮಾತು, ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡಿ, ಅದು ನಿಮ್ಮ ಹಕ್ಕು. ಆದರೆ ಲಕ್ಷಾಂತರ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತರಬೇಡಿ. ಯಾಕೆಂದರೆ ಅದು ಸಿನಿಮಾ ಪ್ರೀತಿ ಮಾತ್ರ ಅಲ್ಲ. ವಿಷ್ಣುವರ್ಧನ್ ಅನ್ನೋದು ಒಂದು ಇತಿಹಾಸ, ಅದು ಒಂದು ನೆನಪು, ಗೌರವ, ಭಕ್ತಿ. ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದಿದ್ದಾರೆ, ಬರುತ್ತಾರೆ ಕೂಡ. ಆದರೆ ಕೆಲವು ಹೆಸರುಗಳು ಇತಿಹಾಸ ಆಗುತ್ತವೆ. ಕೋಟಿಗೊಬ್ಬ ಅಂತಹ ಹೆಸರು. ಅದನ್ನು ಟ್ರೋಲ್ ಮಾಡಿ ಕಡಿಮೆ ಮಾಡೋಕೆ ಸಾಧ್ಯವಿಲ್ಲ. ಇವತ್ತು ನೀವು ಟ್ರೋಲ್ ಮಾಡಬಹುದು, ನಾಳೆ ಮತ್ತೆ ಅದೇ ಹೆಸರಿನ ವಿಡಿಯೋ ನೋಡಬಹುದು. ಯಾಕಂದರೆ ಸತ್ಯ ಏನೆಂದರೆ, ಜನರು ಪ್ರೀತಿಸುವುದನ್ನು ಯಾರು ನಿಲ್ಲಿಸಲಾರರು. ಟ್ರೋಲ್ ಮಾಡೋದು ಸುಲಭ, ಲೆಜೆಂಡ್ ಆಗೋದು ಕಷ್ಟ. ಕೋಟಿಗೊಬ್ಬ ಹೆಸರು ಟ್ರೆಂಡ್ ಅಲ್ಲ, ಅದು ಕನ್ನಡಿಗರ ಹೃದಯದ ಬ್ರ್ಯಾಂಡ್. ಬೇರೆ ಬೇರೆ ರೀತಿ ಟ್ರೋಲ್ ಮಾಡಿದ್ದಾರೆ, ಅದಕ್ಕೂ ಉತ್ತರ ಕೊಡೋಣ ಅಭಿಮಾನಿಗಳೇ. ಕೋಟಿಗೊಬ್ಬ ರಿಲೀಸ್ ಆಗಿ ಅದ್ಭುತ ಓಪನಿಂಗ್ ಪಡೆದು ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ಸೂಪರ್ ಹಿಟ್ ಆಗಿದೆ. ಅದನ್ನು ಸಹಿಸಿಕೊಳ್ಳದ ಕೆಲವು ಕಿಡಿಗೇಡಿಗಳು ಕೋಟಿಗೊಬ್ಬ ಸಿನಿಮಾವನ್ನು ಟ್ರೋಲ್ ಮಾಡಲು ಪ್ರಾರಂಭಿಸಿದ್ದಾರೆ. ತಮಿಳಿನ ಭಾಷಾ ರಿಮೇಕು, ಫ್ಯಾಮಿಲಿ ಆಡಿಯನ್ಸ್ ಬರುತ್ತಿಲ್ಲ, ಹೌಸ್ಫುಲ್ ಆಗುತ್ತಿಲ್ಲ, ಅದು ಇದು ಅಂತ. ಈ ಕಿಡಿಗೇಡಿಗಳಿಗೆ ಕೊಡುವ ಉತ್ತರ ಒಂದೇ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೂರ್ಯ ಇದ್ದಂಗೆ. ನಾಯಿಗಳು ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ. ರಜನಿಕಾಂತ್ ರವರು ಮೊದಲು ಕನ್ನಡ ಚಿತ್ರಗಳಲ್ಲಿ ಆಕ್ಟ್ ಮಾಡುವಾಗ ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರಿಗೆ ಸಹಾಯ ಮಾಡಿರೋ ವಿಷಯ ರಜನಿಕಾಂತ್ ರವರು ಹೇಳಿದ್ದಾರೆ. ಇನ್ನು ರಿಮೇಕ್ ವಿಷಯಕ್ಕೆ ಬಂದರೆ, ರಜನಿಕಾಂತ್ ರವರು 65 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರು 45 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ರಜನಿಕಾಂತ್ ಬರುವುದಕ್ಕೆ ಮುನ್ನವೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಸೂಪರ್ ಸ್ಟಾರ್ ಎನ್ನುವ ಮಾತನ್ನು ರಜನಿಕಾಂತ್ ಹೇಳಿದ್ದಾರೆ. ಟ್ರೋಲ್ ಮಾಡೋ ಕಿಡಿಗೇಡಿಗಳೇ, ನೀವು ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ ಬಗ್ಗೆ ಮಾತನಾಡಲು ಏನು ಯೋಗ್ಯತೆ ಇದೆ? ಅವರು ಮಾಡಿರುವ ಒಳ್ಳೆಯ ಕೆಲಸಗಳು ಜಗತ್ತಿಗೆ ಗೊತ್ತಿದೆ.
ಅವರ ಬಗ್ಗೆ ಮಾತನಾಡಲು ಕನಿಷ್ಠ ಯೋಗ್ಯತೆ ಬೇಕು. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಫ್ಯಾಮಿಲಿ ಆಡಿಯನ್ಸ್ ಬರುತ್ತಿಲ್ಲ, ಹೌಸ್ಫುಲ್ ಆಗಿಲ್ಲ ಎನ್ನುತ್ತೀರಿ. ನಿಮಗೆ ಕಣ್ಣು ಕಾಣಿಸೋದಿಲ್ವಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಷ್ಣುದಾದ ಅವರದೇ ಹವಾ. ಥಿಯೇಟರ್ ಹೊರಗೂ ಜನ ತೋರಿಸಿದರು. ಫ್ಯಾಮಿಲಿ ಆಡಿಯನ್ಸ್ ತುಂಬಿ ತುಳುಕುತ್ತಿದ್ದರು. ಹೆಣ್ಣು ಮಕ್ಕಳು ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದರು. ಕಾಣೋದಿಲ್ವಾ? ರಜನಿಕಾಂತ್ ಕನ್ನಡದವರು, ಬೆಂಗಳೂರಿನವರು. ಅವರ ಬಗ್ಗೆ ಗೌರವವಿದೆ. ರಜನಿಕಾಂತ್ ರವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಮೇಲೆ ಅಪಾರ ಗೌರವ ಹೊಂದಿದ್ದರು. ಆದರೆ ಸಾಹಸ ಸಿಂಹ, ಕರ್ನಾಟಕ ರತ್ನ, ಅಭಿನವ ಭಾರ್ಗವ, ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರು ಕರುನಾಡಿನ ಚಿತ್ರ ಪ್ರೇಮಿಗಳ ಆರಾಧ್ಯ ದೈವ, ಅಭಿಮಾನಿಗಳ ಸರ್ವಸ್ವ, ಕನ್ನಡದ ಮೇರು ನಟರು ಹಾಗೂ ಕನ್ನಡದ ದಿಗ್ಗಜರು, ಕನ್ನಡ ಚಿತ್ರರಂಗದ ಆಧಾರ ಸ್ತಂಭ. ನಮ್ಮ ಪ್ರೀತಿಯ ವಿಷ್ಣುದಾದ ನಮ್ಮ ಹೆಮ್ಮೆ. ಜೈ ಕನ್ನಡ, ಜೈ ವಿಷ್ಣುದಾದ. ಅಪ್ಪಟ ಡಾಕ್ಟರ್ ವಿಷ್ಣುದಾದರವರ ಅಭಿಮಾನಿಗಳು ಹಿಂದೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಅಭಿಮಾನಿಗಳೇ.